Hello everyone, welcome back to my channel. So after very long time ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ರೀಡಿಂಗ್ಸ್ ತಗೋತಾ ಇದ್ದೀರಾ. ಎಸ್ ಅಫ್ಕೋರ್ಸ್ ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಡಿಲೇ ಆಗ್ತಾ ಇದೆ ಬಿಕಾಸ್ ಕೋರ್ಸಸ್ ಇರೋದ್ರಿಂದ, ಕ್ಲಾಸಸ್ ಇರೋದ್ರಿಂದ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ಅಂದ್ರೂ ನೀವು ರೀಡಿಂಗ್ಸ್ ತಗೊಳ್ತೀರಾ ಆ್ಯಂಡ್ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ಸನ್ನು ಕೊಡ್ತೀರಾ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತಿನ ಟಾರೋ ರೀಡಿಂಗ್, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ, ಕರೆಂಟ್ ಎನರ್ಜೀಸ್ ಏನು, ಇನ್ ಕೇಸ್ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ, ವಾಟ್ಸ್ ಗೋಯಿಂಗ್ ಆನ್ ಅಂತ ನೋಡೋಣ. ಸೊ ಲೆಟ್ಸ್ ಚೆಕ್. ಇವತ್ತಷ್ಟೇ ನಾನು ಕಾರ್ಡ್ಸ್ ಎಲ್ಲ ಕ್ಲೆನ್ಸ್ ಮಾಡಿದೆ. ಸೊ ಅದೇನೋ ಗೊತ್ತಿಲ್ಲ, ಕಾರ್ಡ್ಸ್ನ ಕ್ಲೆನ್ಸ್ ಮಾಡಿದ್ರೆ ನಾನೇ ಕ್ಲೆನ್ಸ್ ಆದಂಗೆ ಅನಿಸುತ್ತೆ. ಇಟ್ ಫೀಲ್ ಸೋ ಗುಡ್ ಆ್ಯಂಡ್ ತುಂಬ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಬಿಫೋರ್ ರೀಡಿಂಗ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆರ್ ಟ್ಯಾರೋ ರೀಡಿಂಗ್ ಕಲಿಬೇಕು, ನೀವು ಟ್ಯಾರೋ ರೀಡರ್ ಆಗಬೇಕು ಅಂತಾದರೆ ಕೋರ್ಸ್ ಅವೈಲಬಲ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ ಬೇರೆ ಕೋರ್ಸಸ್ ಬಂದು ಮನಿ ರೇಕಿ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಆಲ್ಸೋ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಅವೈಲಬಲ್ ಇದೆ, ರೂನ್ಸ್ ಡಿವಿನೇಷನ್, ಸೊ ಅದನ್ನು ನೀವು ಕಲಿಬಹುದು. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕು, ಸೊ ಇಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ, ರಿಲೇಷನ್ಶಿಪ್ ಹೀಲಿಂಗ್ ನಿಮಗೆ ಬೇಕು ಅಂದರೆ ಏನಕ್ಕೆ ರಿಲೇಷನ್ಶಿಪ್ ಹೀಲಿಂಗ್ ಅಂದರೆ, ತುಂಬ ಬ್ಲಾಕೇಜಸ್ ಇದ್ದರೆ ಆರ್ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾಯಿದ್ರೆ, ಸೊ ಸಮ್ ಬ್ಲಾಕೇಜಸ್ನ ಇಲ್ಲಿ ಕಡಿಮೆ ಆಗೋದಕ್ಕೆ ಆ್ಯಂಡ್ ಸಿಚುವೇಶನ್ ಬೆಟರ್ ಆಗೋದಕ್ಕೆ. ಓಕೆ, ಸೊ ಹಾಗಾಗಿ ನೀವು ರಿಲೇಷನ್ಶಿಪ್ ಹೀಲಿಂಗನ್ನು ತೊಗೊಳ್ಬಹುದು. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ಒಂದು ಜನರಲ್ ಗೈಡೆನ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ಅಂತ ಇದ್ದರೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ನ ತೊಗೋಬಹುದು. ಬಿಕಾಸ್ ಈ ಒಂದು ರೀಡಿಂಗ್ ನೀವು ಇಲ್ಲಿ ನೋಡ್ತೀರಾ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಬಿಕಾಸ್ ಥೌಸಂಡ್ಸ್ ಆಫ್ ಪೀಪಲ್ ಇಲ್ಲಿ ವಿಡಿಯೋನ ನೋಡ್ತಾ ಇರ್ತೀರ. ಸೊ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಅಗತ್ಯ ಇದ್ದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಗೆ ಈ ಪಿರಮಿಡ್ ವಿಶ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಈ ಪಿರಮಿಡ್ ಬೇಕು ಅಂತ ಇದ್ದರೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಸೆಲೆನೈಟ್ ಪ್ಲೇಟ್ ಬಂದು ಇದು ನನ್ನ ಹತ್ರನೇ ಅವೈಲಬಲ್ ಇದೆ. ನೀವು ವಾಟ್ಸಪ್ ಮೆಸೇಜ್ ಮಾಡಿ ಆ ಒಂದು ಪ್ಲೇಟನ್ನು ನೀವು ಬುಕ್ ಮಾಡ್ಕೋಬಹುದು. ಬಿಕಾಸ್ ನಿಮಗೆ ಏನಾದರೂ ಕ್ರಿಸ್ಟಲ್ಸ್ ಚಾರ್ಜ್ ಮಾಡಬೇಕು ಅಂತ ಇದ್ದರೆ ಆಗ ನೀವು ಸೆಲೆನೈಟ್ ಪ್ಲೇಟನ್ನು ಯೂಸ್ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಬಿಫೋರ್ ನೀವು ನಿಮ್ಮ ಪಾರ್ಟ್ನರ್ ನೇಮನ್ನು 3 ಟೈಮ್ಸ್ ಹೇಳಿ, ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ, ಆ್ಯಂಡ್ ನೋಡೋಣ ನಿಮಗೆ ಏನೆಲ್ಲ ಗೈಡೆನ್ಸ್ ಬರುತ್ತೆ, ಯಾವ ಮೆಸೇಜ್ ನಿಮಗೆ ಯೂನಿವರ್ಸ್ ಕೊಡ್ತಾರೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿ ಓಕೆ 3 ಆಫ್ ಕಪ್ಸ್ ಆ್ಯಂಡ್ 2 ಆಫ್ ಕಪ್ಸ್, ವೆರಿ ಪಾಸಿಟಿವ್ ಕಾರ್ಡ್ಸ್. ಸೊ ಒಂದು ಹೇಳೋದು ಮತ್ತೆ, ಸೊ ಯಾರೆಲ್ಲ ಇಲ್ಲಿ ರೀಡಿಂಗ್ ನೋಡ್ತಾ ಇದ್ದೀರಾ, ಐ ಕ್ಯಾನ್ ಫೀಲ್ ದ ಲಾರ್ಡ್ ಶಿವಾಸ್ ಎನರ್ಜಿ. ಮೇ ಬಿ ನಿಮಗೆ ಶಿವ ಅಂದರೆ ತುಂಬ ಇಷ್ಟ ಇರಬಹುದು. ಓಕೆ, ಸೊ ಇಲ್ಲಿ 3 ಆಫ್ ಕಪ್ಸ್ ಹಾಗೆ 2 ಆಫ್ ಕಪ್ಸ್ ಬರ್ತಾ ಇದೆ. ಆ್ಯಂಡ್ ಸಿ ಜಸ್ಟಿಸ್ ಕಾರ್ಡ್, ವೀಲ್ ಆಫ್ ಫಾರ್ಚೂನ್, ಹೇಗೆ ಒಂದಕ್ಕೊಂದು ಕಾರ್ಡ್ ಕನೆಕ್ಟ್ ಆಗಿದೆ. ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ವಾ. ಸೊ ಫಸ್ಟ್ ಇಲ್ಲಿ 3 ಆಫ್ ಕಪ್ಸ್ ಬರ್ತಾ ಇದೆ. ಮೇ ಬಿ ಇಲ್ಲಿ ನಿಮ್ಮನ್ನು ಮೀಟ್ ಆಗುವಂಥ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಅವ್ರಿಗೆ ನಿಮ್ಮನ್ನು ನೋಡ್ತಾ ಇರಬೇಕು ಅಂತ ಅನಿಸ್ತಾ ಇರ್ಬೋದು, ಆರ್ ನಿಮ್ಮ ಫೋಟೋಸನ್ನು ಅವ್ರು ನೋಡ್ತಾ ಇರಬಹುದು ಇಲ್ಲಿ. ಆ್ಯಂಡ್ 2 ಆಫ್ ಕಪ್ಸ್, ಕಮಿಟ್ಮೆಂಟ್ ಈಸ್ ಕಮಿಂಗ್ ಸೂನ್, ಆದಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಯು ಆರ್ ಸೀಯಿಂಗ್ ಏಂಜಲ್ ನಂಬರ್ಸ್, ರಿಪೀಟೆಡ್ ನಂಬರ್ಸ್ ನೀವು ನೋಡ್ತಾ ಇರಬಹುದು. ಹಾಗೆ ದ ಜಸ್ಟಿಸ್ ಕಾರ್ಡ್ ಇಲ್ಲಿ ಬಂದಿದೆ. ಜಸ್ಟಿಸ್ ಕಾರ್ಡ್ ಜೊತೆಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಮೇ ಬಿ ನೀವು ತುಂಬ ಸಫರ್ ಮಾಡಿದ್ದೀರಾ ರಿಲೇಷನ್ಶಿಪ್ ವಿಚಾರದಲ್ಲಿ ಅಂತ ಹೇಳ್ಬೋದು, ಆರ್ ನಿಮ್ಮ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ 2-3 ಮಂತ್ಸ್ ಆಗಿರ್ಬೋದು, ಆರ್ ಕೆಲವೊಬ್ಬರಿಗೆ ತುಂಬ ಲಾಂಗ್ ಟೈಮ್ ಆಗಿರಬಹುದು. ಲಾಂಗ್ ಟೈಮಿಂದ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ.
ನಿಮ್ಮ ಪಾರ್ಟ್ನರ್ಗೆ ಅಂತಲ್ಲ, ಮೇ ಬಿ ಯು ಆರ್ ವೇಟಿಂಗ್ ಫಾರ್ ದ ಲವ್. ನಿಮ್ಮ ಲೈಫಿಗೆ ಒಬ್ಬರು ಪರ್ಸನ್ ನಿಮಗೆ ಬರಬೇಕು, ನೀವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಸೊ ಈ ಥರ ನೀವು ತುಂಬ ದಿನದಿಂದ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲಿ ನೋ ಕಾಂಟ್ಯಾಕ್ಟ್ ಆರ್ ಬ್ರೇಕಪ್ಪಲ್ಲಿ ಇರೋರಿಗೆ ಇದು ಅಗೇನ್ ರೀಕನ್ಸಿಲೇಷನ್ಸ್ ಚಾನ್ಸಸ್ ಇದೆ. ಆ್ಯಂಡ್ ಸಮ್ವನ್, ನೀವೇನಾದರೂ ನಿಮ್ಮ ಲೈಫಿಗೆ ಒಂದು ಪ್ರಪೋಸಲ್ ಬರಬೇಕು, ನೀವು ಪ್ರೀತಿ ಮಾಡಬೇಕು, ಆರ್ ನಿಮ್ಮ ಲೈಫ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಬೇಕು ಅಂತ ಆದರೆ ಸೂನ್ ಆ ಒಂದು ಚಾನ್ಸಸ್ ಇದೆ. ಆ್ಯಂಡ್ ಕಮಿಟ್ಮೆಂಟ್ ಚಾನ್ಸಸ್ ಸಹ ಇದೆ. ಸೊ ಇಲ್ಲಿ ಜಸ್ಟಿಸ್ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಒಟ್ಟಿಗೆ ಇರೋದ್ರಿಂದ ಮೇ ಬಿ ನಿಮಗೆ ಎಲ್ಲೋ ಒಂದು ಕಡೆ ಜಸ್ಟಿಸ್ ಇಲ್ವಾ, ನನ್ನ ಲೈಫಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಸಮ್ಟೈಮ್ಸ್ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ದ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಆ ಒಂದು ಟೈಮ್ ಈಗ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸಮ್ ನ್ಯೂ ಬಿಗಿನಿಂಗ್ಸ್ ಬರುತ್ತೆ ನಿಮ್ಮ ಲೈಫಿಗೆ. ಹಾಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿಯನ್ನು ನೀವು ನೋಡ್ತೀರಾ. ಆ್ಯಂಡ್ ಆಲ್ಸೋ ಜಸ್ಟಿಸ್ ಕಾರ್ಡ್ ಬರ್ತಿರೋದ್ರಿಂದ ಮೇ ಬಿ ನಿಮ್ಮ ಲೈಫಿಗೆ ಬರುವಂಥ ಪರ್ಸನ್ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಜಸ್ಟಿಸ್ನ ತಂದು ಕೊಡ್ತಾರೆ ಅಂತಲೂ ಹೇಳ್ಬೋದು. ಆರ್ ನಿಮಗೇನಾದರೂ ರಿಲೇಷನ್ಶಿಪ್ಪಲ್ಲಿ ಚೀಟಿಂಗ್ ಆಗಿದೆ, ಅವರು ಮತ್ತೆ ಬರ್ತಾರಾ ಅಂತ ಇದ್ದರೆ ಇಲ್ಲಿ ಮತ್ತೆ ಬರುವಂಥ ಚಾನ್ಸಸ್ ಇದೆ. ರೀಕನ್ಸಿಲೇಷನ್ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಯಾವ ಗೈಡೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಏನಾಗಬಹುದು. ಓಕೆ 10 ಆಫ್ ಸ್ವಾರ್ಡ್ಸ್. ಸೊ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಎಂಡ್ ಆಫ್ ಪ್ರಾಬ್ಲಮ್ಸ್. ಮೇ ಬಿ ನಿಮ್ಮ ಲೈಫಲ್ಲಿ ಕೆಲವೊಬ್ಬರಿಂದ ತುಂಬ ಹರ್ಟ್ ಆಗಿರಬಹುದು. ಇಲ್ಲಿ ಆ ಒಂದು ಪರ್ಸನ್ ನಿಮ್ಗೆ ಯಾರು ತುಂಬ ಹರ್ಟ್ ಮಾಡಿದ್ರು ಅವರು ಸಹ ಇಲ್ಲಿ ನಿಮ್ಮ ಕಡೆಗೆ ಬದಲಾಗ್ತಾರೆ. ಅವರು ಎಂಡ್ ಆಫ್ ಪ್ರಾಬ್ಲಮ್ಸ್. ನಿಮಗೇನಾದರೂ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಅಂತ ಫೀಲ್ ಆಗ್ತಾಯಿದ್ರೆ ಆ ಪ್ರಾಬ್ಲಮ್ಸ್ ಎಂಡ್ ಆಗುತ್ತೆ. ಹಾಗೆ ದ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಮೇ ಬಿ ನಿಮ್ಮ ಲೈಫಲ್ಲಿ ನೀವು ಪ್ರೀತಿಸ್ತಾ ಇರೋವಂಥ ವ್ಯಕ್ತಿಗೂ ನಿಮಗೂ ಸ್ವಲ್ಪ ಏಜ್ ಗ್ಯಾಪ್ ಇರಬಹುದು. ತುಂಬ ಜಾಸ್ತಿ ಏನೂ ಅಲ್ಲ, ಸ್ವಲ್ಪ ನಿಮಗಿಂತ ದೊಡ್ಡವರು ಇರಬಹುದು ಅವರು. ಆ್ಯಂಡ್ ಆಲ್ಸೋ ಅವ್ರಿಗಿರುವಂಥ ಎಕ್ಸ್ಪೀರಿಯೆನ್ಸಲ್ಲೂ ಸಹ ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಆರ್ ಲೈಫ್ ಎಕ್ಸ್ಪೀರಿಯೆನ್ಸ್, ಲೈಫ್ ಲೆಸನ್ಸ್ ಏನೆಲ್ಲ ನೋಡಿದ್ದಾರೆ ಅದನ್ನು ಸಹ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ದ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಸಮ್ಟೈಮ್ಸ್ ಈ ಪರ್ಸನ್ಗೆ ಏನು ಮಾಡಬೇಕು, ನೆಕ್ಸ್ಟ್ ಏನು ಸ್ಟೆಪ್ ತೊಗೋಬೇಕು ಅಂತ ಗೊತ್ತಾಗಲ್ಲ. ಜಸ್ಟ್ ಸಮ್ಟೈಮ್ಸ್ ಸ್ಟಬೋನ್ ಆಗಿಬಿಡ್ತಾರೆ ಅಂತಲೂ ಹೇಳ್ಬೋದು. ಬಿಕಾಸ್ ಈ ಪರ್ಸನ್ಗೆ ಹಾಗೆ ಅನಿಸುತ್ತೆ. ಇವ್ರಿಗೆ ನೀವು ಟೈಮ್ ಕೊಡಬೇಕಾಗತ್ತೆ. ಟೈಮ್ ಕೊಡಬೇಕು ಅಂತಂದರೆ ಈ ಪರ್ಸನ್ಗೆ ಐಸೋಲೇಟ್ ಆಗೋಕ್ಕೆ ಇಷ್ಟ. ಸಮ್ಟೈಮ್ಸ್ ಅವ್ರಿಗೆ ಅವ್ರ ಟೈಮನ್ನು ಅವ್ರ ಜೊತೆ ಸ್ಪೆಂಡ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಸೊ ಆ ಒಂದು ಅವ್ರಿಗೆ ಅವ್ರದ್ದೇ ಆದಂಥ ಪರ್ಸ್ನಲ್ ಸ್ಪೇಸನ್ನು ಸಹ ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ ಅದನ್ನು ಸಹ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇರ್ಬೋದು ನೋಡೋಣ. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್. ಆ್ಯಂಡ್ ನೆಕ್ಸ್ಟ್ ಓಕೆ, 5 ಆಫ್ ಸ್ವಾರ್ಡ್ಸ್ ಹಾಗೆ ಕ್ವೀನ್ ಆಫ್ ಸ್ವಾರ್ಡ್ಸ್. ಇಲ್ಲಿ ಸಮ್ವನ್ ನಿಮಗೆ ಡೌಟಿಂಗ್ ಎನರ್ಜಿ ಇರಬಹುದು, ಆರ್ ಸಮ್ ಇನ್ಸೆಕ್ಯೂರಿಟೀಸ್ ಸಹ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ತೀನಿ. ಕಂಪ್ಲೀಟಾಗಿ ಟ್ರಸ್ಟ್ ಅನ್ನೋದು ಇಲ್ಲ ಅಂತ ಹೇಳಬಹುದು. ಬಿಕಾಸ್ ಪಾಸ್ಟಲ್ಲಿ ಇಲ್ಲಿ ಒಂದು ಸಲ ನಿಮಗೆ ಚೀಟಿಂಗ್ ಆಗಿದೆ ರಿಲೇಷನ್ಶಿಪ್ ವಿಚಾರದಲ್ಲಿ. ದಟ್ಸ್ ವೈ ನಿಮಗೂ ಕೆಲವೊಂದು ಕಡೆ ಟ್ರಸ್ಟ್ ಇಶ್ಯೂಸ್ ಇರ್ಬೋದು. ಆ್ಯಂಡ್ ಆಲ್ಸೋ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಅವರು ಸಮ್ಟೈಮ್ಸ್ ನಿಮ್ಮ ಟ್ರಸ್ಟ್, ನಿಮ್ಮ ನಂಬಿಕೆ ಪಡ್ಕೊಳ್ಳೋದಕ್ಕೆ ಅರ್ಹರ ಅಂತಲೂ ನಿಮಗೆ ಫೀಲ್ ಆಗ್ತಾ ಇರಬಹುದು. ಬಿಕಾಸ್ ನಿಮಗೆ 100% ಸಮ್ಟೈಮ್ಸ್ ಕ್ಲಾರಿಟಿ ಸಿಗ್ತಾ ಇಲ್ಲ, ಈ ಪರ್ಸನ್ನ ಟ್ರಸ್ಟ್ ಮಾಡಬೇಕಾ ಬೇಡವಾ ಅಂತ. ಸೊ ಆ್ಯಂಡ್ ಆಲ್ಸೋ ಅದಾದಮೇಲೆ 9 ಆಫ್ ಕಪ್ಸ್ ಬಂದಿದೆ. ಡೋಂಟ್ ವರಿ, ಈ ಪರ್ಸನ್ ನಿಮ್ಮನ್ನು ಖುಷಿಯಾಗಿ ನೋಡ್ಕೊಳ್ತಾರೆ. ಆ್ಯಂಡ್ ದ ವೀಲ್ ಆಫ್ ಫಾರ್ಚೂನ್ ಸಹ ಇಲ್ಲಿ ಇರೋದ್ರಿಂದ ಇವರು ಸಹ ಬದಲಾಗಿದ್ದಾರೆ. ಆ್ಯಂಡ್ ಇವ್ರ ಜೊತೆ ನೀವು ಸಹ ಖುಷಿಯಾಗಿರ್ಬೋದು. ಬಿಕಾಸ್ ದ ಕಪ್ಸ್ ಕಾರ್ಡ್ ಇಲ್ಲಿ ಮೇಜರ್ ಆಗಿ ಬಂದಿದೆ. 3 ಆಫ್ ಕಪ್ಸ್, 2 ಆಫ್ ಕಪ್ಸ್ ಆ್ಯಂಡ್ 9 ಆಫ್ ಕಪ್ಸ್ ಬಂದಿದೆ. ಡೆಫಿನೆಟ್ಲಿ ಇಲ್ಲಿ
ಹ್ಯಾಪಿಯಾಗಿ ಇರಬಹುದು ಇನ್ ಫ್ಯೂಚರ್. ನಾನು ಹೇಳ್ತಾ ಇದ್ದೀನಿ, ಪಾಸ್ಟ್ ಬಗ್ಗೆ ನಾನಿಲ್ಲಿ ಹೇಳ್ತಾ ಇಲ್ಲ. ಬಿಕಾಸ್ ಪಾಸ್ಟಲ್ಲಿ ನೀವು ಆಲ್ರೆಡಿ ಟ್ರಸ್ಟ್ ಇಶ್ಯೂಸ್ನ ಫೇಸ್ ಮಾಡಿದ್ದೀರಾ ಆ್ಯಂಡ್ ತುಂಬ ಹರ್ಟಿಂಗನ್ನು ನೋಡಿದ್ದೀರಾ. ಇನ್ ಫ್ಯೂಚರಲ್ಲಿ 9 ಆಫ್ ಕಪ್ಸ್ ಇದೆ, ಹಾಗೆ 6 ಆಫ್ ಸಾರ್ಟ್ಸ್ ಇದೆ. ಮೇ ಬಿ ಸಮ್ ಫಿಮೇಲ್ ಎನರ್ಜಿಯಿಂದ ನಿಮ್ಮ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆರ್ ಸ್ಪೇಸ್ ಕ್ರಿಯೇಟ್ ಆಗ್ಬೋದು. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆರ್ ಇನ್ ಕೇಸ್ ನೀವೇನಾದರೂ ಹೆಲ್ತ್ ಕಡೆ ಫೋಕಸ್ ಮಾಡ್ತಾಯಿಲ್ಲ, ಹೆಲ್ತ್ ಕಡೆ ಗಮನ ಕೊಡ್ತಾ ಇಲ್ಲ ಅಂದರೆ ಅದನ್ನು ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ. ಬಿಕಾಸ್ 6 ಆಫ್ ಸಾರ್ಟ್ಸಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಕೊಡಬೇಕು. ಹಾಗೆ ಜಾಸ್ತಿ ಇಗ್ನೋರ್ ಮಾಡೋ ಹಾಗಿಲ್ಲ. 8 ಆಫ್ ವ್ಯಾಂಡ್ಸ್ ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಕಾರ್ಡ್ ಇದೆ. ಸೊ 8 ಆಫ್ ವ್ಯಾಂಡ್ಸ್ ಇದೆ. ಎಸ್, ಡೆಫಿನೆಟ್ಲಿ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಸಹ ಇದೆ. ಸೊ ಸಮ್ ಶಿಫ್ಟ್ ಇನ್ ಯುವರ್ ಸರೌಂಡಿಂಗ್ಸಲ್ಲೂ ಶಿಫ್ಟ್ ಆಗ್ಬೋದು. ಆರ್ ನಿಮ್ಮ ಲೈಫಲ್ಲಿ ಲವ್ ಲೈಫ್ ಆರ್ ಕರಿಯರ್ ಲೈಫ್ ಎರಡರಲ್ಲೂ ಇಲ್ಲಿ ಒಂದು ಪಾಸಿಟಿವ್ ಶಿಫ್ಟ್ ಅಂತ ಹೇಳ್ತೀನಿ. ದ ಹೈ ಪ್ರಿಸ್ಟೆಸ್ಸಲ್ಲಿ ಇರೋದ್ರಿಂದ ಸಮ್ ಪೀಪಲ್ ಆರ್ ಇನ್ ಟೀಚಿಂಗ್ ಫೀಲ್ಡ್. ನೀವು ಟೀಚಿಂಗ್ ಫೀಲ್ಡಲ್ಲಿ ಇರ್ಬೋದು. ಆರ್ ಇಲ್ಲಿ ಸಮ್ ಟ್ಯಾರೋ ರೀಡರ್ ಸಹ ವಿಡಿಯೋನ ನೋಡ್ತಾ ಇರಬಹುದು. ನೀವೇನಾದರೂ ಟ್ಯಾರೋ ಕಲಿತಾ ಇದ್ದರೆ, ಸೊ ದಟ್ಸ್ ವೈ ಅದಕ್ಕೋಸ್ಕರನೂ ನೀವು ಈ ವಿಡಿಯೋನ ನೋಡ್ತಾ ಇರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಒಂದು ಸ್ಪಿರಿಚುವಲ್ ಪವರ್ ಇದೆ ಆ್ಯಂಡ್ ಯು ಫೀಲ್ ವೆರಿ ಇಂಟ್ಯೂಟಿವ್. ನಿಮಗೆ ನಿಮ್ಮ ಬಗ್ಗೆ ಅನಿಸುತ್ತೆ, ನಿಮಗೆ ಇಂಟ್ಯೂಷನ್ ವರ್ಕ್ ಆಗ್ತಾಯಿದೆ ಅಂತ. ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ 8 ಆಫ್ ವ್ಯಾಂಡ್ಸಲ್ಲಿ ಇರೋದ್ರಿಂದ ಸಮ್ ಚೇಂಜಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಸೊ ಆ ಒಂದು ಚೇಂಜಸ್ನ ಆಗೋಕ್ಕೆ ಬಿಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಗೆಟಿವ್ ಥಿಂಕಿಂಗ್ಸ್ ಬೇಡ. ಸೊ ಇಲ್ಲಿ ಯಾರಾದರೂ ಮೆಡಿಟೇಷನ್ ಸ್ಟಾಪ್ ಮಾಡಿಬಿಟ್ಟಿದ್ರೆ ಅಗೇನ್ ರೀಸ್ಟಾರ್ಟ್ ಮಾಡಿ ನಿಮ್ಮ ಮೆಡಿಟೇಷನ್ ಆರ್ ನಿಮ್ಮ ಪ್ರಾಕ್ಟೀಸಸ್ ಏನೇನಿತ್ತು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಗೇನ್ ಸ್ಟಾರ್ಟ್ ಮಾಡಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಟ್ಯಾರೋ ಕಲಿಬೇಕು ಅಂತ ಇದ್ದರೆ ಟ್ಯಾರೋ ಕೋರ್ಸ್ನ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಓಕೆ, ದ ಡೆವಿಲ್ ಕಾರ್ಡಲ್ಲಿ ಬರ್ತಾ ಇದೆ. ಸೊ ದ ಡೆವಿಲ್ ಕಾರ್ಡಲ್ಲಿ ಇರೋದ್ರಿಂದ ಸಮ್ಟೈಮ್ಸ್ ಇಲ್ಲಿ ಒಂದು ಅಗ್ರೆಸಿವ್ ಬಿಹೇವಿಯರ್ ಕ್ರಿಯೇಟ್ ಆಗಬಹುದು. ಸೊ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಆ್ಯಂಡ್ ನಿಮ್ಮ ಬೌಂಡ್ರೀಸ್ನ ನೀವು ಬಿಟ್ಕೊಡ್ಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ದ ಡೆವಿಲ್ ಕಾರ್ಡಲ್ಲಿ ಇರೋದ್ರಿಂದ ನೀವು ನಿಮ್ಮ ಬೌಂಡ್ರೀಸಲ್ಲಿ ಎಷ್ಟು ಇರ್ತೀರಾ ಅಷ್ಟು ನಿಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ನಿಮ್ಮ ನೆಮ್ಮದಿಗೆ ಒಂದು ಮಾರ್ಗ ಆಗುತ್ತೆ ಅಂತ ಹೇಳ್ತೀನಿ. 9 ಆಫ್ ವ್ಯಾಂಡ್ಸ್ ಇದೆ ಆ್ಯಂಡ್ ನಿಮಗೆ ಬರ್ತಾ ಇರೋವಂಥ ಆಪರ್ಚುನಿಟೀಸ್ನ ನೀವು ನೋಡಿ. ಆ್ಯಂಡ್ ಆಲ್ಸೋ ನಿಮ್ಮ ಪಾಸ್ಟಲ್ಲಿ ಏನೆಲ್ಲ ಆಗಿತ್ತು ಅದನ್ನು ಫರ್ಗಿವ್ ಮಾಡಿ ಅಂತ ಹೇಳ್ತೀನಿ. ಅಂಟಿಲ್ ನೀವು ಫರ್ಗಿವ್ ಮಾಡೋವರೆಗೂ ನೀವು ಸಹ ಹೀಲ್ ಆಗೋದಿಲ್ಲ. ಆ್ಯಂಡ್ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾರ ಮೇಲೂ ಹೇಟ್ರಿಡ್ನೆಸ್ ಕ್ರಿಯೇಟ್ ಮಾಡಬೇಡಿ. ಸೊ ನಿಮ್ಮ ಲೈಫಲ್ಲಿ ಪಾಸ್ಟಲ್ಲಿ ಏನಾಗಿತ್ತು ಜಸ್ಟ್ ಫರ್ಗಿವ್. ನೀವು ಅವ್ರನ್ನ ಫರ್ಗಿವ್ ಮಾಡಿದಾಗ ನೀವು ಸಹ ಹೀಲ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ನಿಮಗೇನಾದರೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮತ್ತೆ ರೀಕನ್ಸಿಲೇಷನ್ ಆಗ್ತಾಯಿದೆ ಅಂತ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಅಕ್ಸೆಪ್ಟ್. ಪಾಸ್ಟನ್ನ ಬಿಟ್ಬಿಡಿ ಅಂತ ಹೇಳ್ತೀನಿ. ಸೊ ಫ್ಯೂಚರಲ್ಲಿ ಚೆನ್ನಾಗಿರ್ತೀರ ಆ್ಯಂಡ್ ಯು ಕ್ಯಾನ್ ಅಕ್ಸೆಪ್ಟ್. ಓಕೆ, ಸೊ ಓವರ್ ಥಿಂಕ್ ಮಾಡಬೇಡಿ ಅಂತ ಹೇಳ್ತೀನಿ. ಅಗೈನ್ ಏಸ್ ಆಫ್ ಕಪ್ಸ್ ಇಲ್ಲಿದೆ. ಸೊ ವಿತಿನ್ 1 ಮಂತ್ ತುಂಬ ಚೇಂಜಸ್ ನೀವು ನೋಡ್ತೀರಾ, ಹಾಗೆ ಪಾಸಿಟಿವ್ ಚೇಂಜಸ್ ನೀವು ನೋಡ್ತೀರಾ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಲವ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇದಾಗಿತ್ತು ಇವತ್ತಿನ ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್. ಸೊ ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಅದಕ್ಕೆ ನೀವು ವಾಟ್ಸಪ್. ಆ್ಯಂಡ್ ಆಲ್ಸೋ ಸೆಂಟ್ ಎಕ್ಸ್ಪೈರಿ ರಿಚುವಲ್ ನೀವು ಮಾಡಿಸ್ಬೋದು. ಏಪ್ರಿಲ್ 19th ಫೀಸ್ಟ್ ಡೇ ಇರೋದ್ರಿಂದ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಸೆಂಟ್ ಎಕ್ಸ್ಪೈರಿ ಕ್ಯಾಂಡಲ್ ರಿಚುವಲ್ನ ಮಾಡಿಸ್ಬೋದು. ಆ್ಯಂಡ್ ಆಲ್ಸೋ ವಾಟ್ಸಪ್ ಚಾನಲ್ ಲಿಂಕ್ಸ್ ಆ ಡಿಸ್ಕ್ರಿಪ್ಷನಲ್ಲಿ ಇದೆ. ಯು ಕ್ಯಾನ್ ಜಾಯಿನ್ ದಟ್ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.